ಯಾದರದ ಸ್ವಾಗತ ನೋಡ್ತೀರಿ. ಕೇಸ್ ಕವರ್ ಕೂಡ ಚೇಂಜ್ ಮಾಡಿದ್ದೀನಿ. ಇನ್ನು ರಾಘವೇಂದ್ರ ವೈಭವ ನೆಲಮಂಗಲ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರ ಸುಸ್ವಾಗತ. ಏನಿದು ಅರ್ಧ ಕರ್ಲ್ಸ್ ಅರ್ಧ ಹೀಗಿದೆ ಅಂತ ನಾನು ನೆನ್ನೆಯಿಂದ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಒಪ್ಕೊಂಡಿದ್ದೀನಿ. ಹಾಗಾಗಿ ನೆನ್ನೆಲ್ಲ ವಾರ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ನನ್ನ ದೊಡ್ಡ ಮಗಳನ್ನ ನಮ್ಮ ಸ್ಕೂಲ್ಗೆ ಹೋಗ್ತಾರೆ, ಆ ಸ್ಕೂಲ್ಗೆ ಕಳಿಸಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಈಗ ಸ್ನಾನ ಮಾಡೋಣ ಅಂತ ಬಂದಿದ್ದು. ಸ್ನಾನ ಮಾಡಿ ರೆಡಿ ಆಗಬೇಕು. ಒಂದು ಬರ್ಡೇ ಪಾರ್ಟಿ ಇದೆ. ಅದಾದ ನಂತರ ತುಮಕೂರಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾಳೆ ಇದೆ. ಸೊ ಅಲ್ಲಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಅದಾದ ನಂತರ ಡೈರೆಕ್ಟ್ ತುಮಕೂರ್ಗೆ ಹೋಗ್ತೀನಿ. ಸೊ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ. ಬ್ಯಾಕ್ ಪ್ಯಾಕ್ ಮಾಡೋದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬ್ಯಾಗ್ ಎಲ್ಲ ರೆಡಿ ಇದೆ. ಈಗ ರೆಡಿ ಆಗಿಬಿಟ್ಟು ಇದೆಲ್ಲ ಬ್ಯಾಗ್ ಒಳಗೆ ಹಾಕೊಳ್ಬೇಕು. ಓಕೆ, ಇದು ನನ್ನ ಇವತ್ತು ಬರ್ಡೇ ಪಾರ್ಟಿಗೆ ಔಟ್ಫಿಟ್ಟು. ಸುಗ್ಗಿ ಸಂಕ್ರಾಂತಿಗೆ ಔಟ್ಫಿಟ್ ಇದರೊಳಗಿದೆ. ಮತ್ತು ಸ್ಲಿಪ್ಪರ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಕರ್ಲ್ಸ್ ಮಾಡ್ತಿದ್ದೀನಿ. ಇದಾದ ನಂತರ ಸ್ನಾನಕ್ಕೆ ಹೋಗಬೇಕು. ಕರ್ಲ್ಸ್ ಯಾಕೆ ಮಾಡ್ತಿದ್ದೀನಿ ಅಂದರೆ ಬರ್ಡೇ ಪಾರ್ಟಿಗೂ ಮ್ಯಾನೇಜ್ ಆಗಬೇಕು ಹೇರ್ ಸ್ಟೈಲು, ಹಾಗೆ ಸುಗ್ಗಿ ಸಂಕ್ರಾಂತಿಗೂ ಮ್ಯಾನೇಜ್ ಆಗಬೇಕು. ಆ ಥರ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಸ್ಟೇ ಟ್ಯೂನ್. ಸೊ ಇದು ನನ್ನ ಔಟ್ಫಿಟ್. ಇದನ್ನ ಹೇಗೆ ಮೇಕ್ ಓವರ್ ಮಾಡ್ತೀನಿ ನೋಡ್ತೀರಿ. ಸೊ ರೆಡಿ ಆಗಿದ್ದೀನಿ. ಕೇಸ್ ಕವರ್ ಕೂಡ ಚೇಂಜ್ ಮಾಡಿದ್ದೀನಿ, ಮ್ಯಾಚ್ ಆಗುತ್ತೆ ಅಂತ. ಲೈಟ್ ಗ್ರೀನ್ ಇತ್ತು, ಸೊ ಅದನ್ನು ಆ್ಯಡ್ ಆನ್ ಮಾಡಿಕೊಂಡೆ. ಸೊ ಇದು ನನ್ನ ಇಯರಿಂಗ್ಸ್. ಇದು ನನ್ನ ಇಯರಿಂಗ್ಸ್. ವಾಚ್ ಹಾಕಿದ್ದೀನಿ. ಮತ್ತು ಹೀಲ್ಸ್ ಹಾಕಿದ್ದೀನಿ. ಹೀಗೆ ಕಾಣ್ತಾ ಇದ್ದೀನಿ. ಎಸ್, ರೆಡಿ ಟು ಹೋಸ್ಟ್. ಆಲ್ ಸೆಟ್. ಇದು ತುಮಕೂರಿಗೆ ಬ್ಯಾಕ್ ಪ್ಯಾಕ್. ಇದು ಇನ್ನೊಂದು ಬ್ಯಾಗ್ ತೊಗೊಳ್ಬೇಕು, ಹ್ಯಾಂಡ್ ಬ್ಯಾಗು ಕೆಳಗಡೆ ಇದೆ. ಈಗ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ. ಸೊ ಈಗ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಿದ್ದಾರೆ. ವೆನ್ಯೂ ರೀಚ್ ಆಗಿದ್ದೀನಿ, ರಾಘವೇಂದ್ರ ವೈಭವ ನೆಲಮಂಗಲ. ಸೊ ವೆನ್ಯೂ ರೀಚ್ ಆಗಿದ್ದೀನಿ, ಬಟ್ ಯಾರೂ ಬಂದಿಲ್ಲ. 10:30 ಬರೋಕ್ಕೆ ಹೇಳಿದ್ರು, ಯಾರೂ ಬಂದಿಲ್ಲ. ಹೇಗಿದೆ ಹಾಲ್ ತಗೋ. ಹಿಯರ್ ಇಸ್ ಅ ವೆಲ್ಕಮ್ ಬೋರ್ಡ್. ಇದು ಪಾರ್ಟಿ ಹಾಲು. ಅಲ್ಲಿ ಡೆಕೋರೇಷನ್ ಆಲ್ರೆಡಿ ರೆಡಿ ಇದೆ. ಇಲ್ಲಿಂದ ವೆಲ್ಕಮ್ ಇರುತ್ತೆ, ಫೈರ್ ರಾಕ್ಸ್ ಇರುತ್ತೆ. ಈಗ ಟೈಮ್ ಇತ್ತು ಅನ್ನೋ ರೀಸನ್ಗೆ ಸ್ವಲ್ಪ ಹೇರ್ಸ್ ಎಲ್ಲ ಹಾಕ್ಕೊಂಡೆ. ತುಂಬ ಹಾಕೊಂಡು ಅಲ್ಲಿಂದ ಬಂದರೆ ಸ್ವಲ್ಪ ಮಿಸ್ಸಿ ಆದಂಗೆ ಆಗಿತ್ತು. ಸೊ ಹಾಗಾಗಿ ಖುಷಿಯಾಗಿ ಅಡುಗಾಗ್ಲಿ ಬೇಜಾರಾಗ್ಲಿ ಏನಂದ್ರೆ ನಾನೊಂದಷ್ಟು ನಾರ್ಮಲ್ ಕ್ವಶನ್ಸ್ ಕೇಳ್ತೀನಿ. ಹೇಗಂದ್ರೆ ಈಗ ಫೋನ್ ಜಾಸ್ತಿ ಯಾರು ಯೂಸ್ ಮಾಡೋದು ಅಂತ. ನಿಮ್ಮ ಆನ್ಸರ್ ವೈಫ್. ರೀಚ್ ಆಗುವಷ್ಟಕ್ಕೆ ಹೀಗಿದ್ದೀನಿ. ಬೇಗ ರೆಡಿ ಆಗಬೇಕು. ಜಸ್ಟ್ ಈಗ ಊಟ ಆಯಿತು. ಓಕೆ, ಟೈಮ್ ಆಗಬೇಕು. ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮಾನ್ಯ ಸುಗ್ಗಿ ಸಂಕ್ರಾಂತಿಗೆ ಬಂದಿದ್ದೀನಿ. CM ಬಂದು ಹೋಗಾಯಿತು. ಇವತ್ತು ಸಂಜೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಓಕೆ, ಸೊ ಡೆಕೋರೇಷನ್ ಎಲ್ಲ ಹೇಗಿದೆ ನೋಡಿ. ತುಮಕೂರು
ತುಮಕೂರಲ್ಲಿ ನಡೀತಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಫುಡ್ ಸ್ಟಾಲ್ಸ್ ಆಗಿರ್ಬೋದು, ಹಾಗೇನು ಒಂದು ಮೋಟರ್ ಬೈಕ್ಸು, ವಾಟರ್ ಟ್ಯಾಂಕು, ಮತ್ತು ಸ್ಟೇಷನರಿ ಐಟಮ್ಸು, ಬುಕ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಇದ್ದಾವೆ, ಚೆನ್ನಾಗಿ ಅನಿಸುತ್ತೆ. ಅಷ್ಟೇ ಸಾಕು, ಸ್ಪೇಸ್ ಇಲ್ಲ. ಓಕೆ, ಫೈನಲಿ ಎಲ್ಲ ಕಂಪ್ಲೀಟ್ ಆಗಿ ಮೇಕಪ್ಪು, ಕಾಸ್ಟ್ಯೂಮು ಎಲ್ಲ ರಿಮೂವ್ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬೆಳಗ್ಗೆಯಿಂದ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಆ ದಿವಸಕ್ಕೆ. ತುಂಬ ದಿನ ಆಗಿತ್ತು ಮಠಕ್ಕೆ ಬಂದು. ನಾನು ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಠಕ್ಕೆ ಬಂದು ಅವಳನ್ನು ಮಲಗಿಸಿ ದೊಡ್ಡ ಮಗಳ ಜೊತೆ ಮಠದಲ್ಲಿ ಊಟ ಮಾಡಿ ಒಂದು 10 ಮಿನಿಟ್ಸ್ ಇದ್ಬಿಟ್ಟು ಹೋಗೋಣ ಅಂತ ಬಂದು. ಇಲ್ಲ ಇಲ್ಲಿ ನಾನು ಶಿಮಿಲಿ ಏನದು ಹಂಗಂದ್ರೆ ಅಷ್ಟೇ ಪಾ. ಇದೊಂಥರ ನೆಮ್ಮದಿ ಫೀಲಿಂಗ್. ಊಟ ಮಾಡಿ ಆಗಲೇ 9:20 ಟೈಮು, ಚೆನ್ನಾಗಿ ಅನಿಸ್ತಿದೆ. ಓಕೆ, ತುಂಬ ಆಟ ಮಾಡಿ ಬೇಕು ಅಂತ ಕೂತ್ಕೊಂಡಿದ್ದಾಳೆ. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶೈನಿಂಗ್ ಸ್ಟಾರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.